ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಜನನಿ ಶಿವರಾಮೇಗೌಡರು ವಿದ್ಯಾ ಮಾವ ಅಂತ ಹೇಳಿದ್ದಕ್ಕೆ ವಿದ್ಯೆ ಬೇಜಾರು ಮಾಡ್ಕೊಂಡಿರ್ತಾರೆ. ಏನಮ್ಮ ಅವ್ರು ಹೇಳ್ತಾ ಇರೋದು ನಿಜನಾ ಅಂತ ಪ್ರೊಫೆಸರ್ ಕೇಳ್ತಾರೆ. ಹಾಗಿದ್ರೆ ನಿಂದು ಡೈವರ್ಸ್ ಕೇಸ್ ನಡೀತಾ ಇದೆ ಅಂತ ಹೇಳಿದ್ರಲ್ಲ, ಅದು ಅವ್ರ ಮಗನ ಜೊತೆನಾ ಅಂತ ಕೇಳ್ತಾರೆ ಲೇಡಿ ಪ್ರಿನ್ಸಿಪಲ್ಲು. ಹೌದು ಮೇಡಮ್ ಅಂತ ವಿದ್ಯೆ ಹೇಳ್ತಾರೆ. ಮುಂಚೆ ಹುಟ್ಟು ಸ್ಟೈಲಾಗಿ ಗಡ್ಡ ಬಿಟ್ಟು ಮಿನಿಸ್ಟರ್ ಜೊತೆ ಬಂದಿದ್ರಲ್ಲ, ಆ 6 ಅಡಿ ಕಟೌಟ್ ಅವರೇ ಇವ್ರ ಗಂಡ ಅಂತ ಜನನಿ ಹೇಳ್ತಾರೆ. ಹೌದೇನಮ್ಮ ಅಂತ ಕೇಳಿದಾಗ ವಿದ್ಯೆಗೆ ಹೌದು ಅಂತ ವಿದ್ಯೆ ಹೇಳ್ತಾರೆ. ಓಕೆ, ಅವ್ರು ಇಲ್ಲಿಗೆ ಬಂದು ಅನೌನ್ಸ್ ಮಾಡಿರೋದು ರಾಜ್ಯದ ಮಂತ್ರಿಯಾಗಿ ತಾನೆ ಅಂತ ಪ್ರಿನ್ಸಿಪಲ್ ಕೇಳ್ತಾರೆ. ನೋಡಮ್ಮ, ಈ ವರ್ಷ ಮುಯಿ ಊಟ ಮಾಡಿ ಕಷ್ಟಪಟ್ಟು ದುಡಿದು ದುಡ್ಡನ್ನ ಕಟ್ಟಿದೀಯಾ, ಆದ್ರೆ ಮುಂದಿನ 4 ವರ್ಷಕ್ಕೆ ಏನ್ ಮಾಡ್ತೀಯ? ದುಡ್ಡಿಗೋಸ್ಕರ ಕಷ್ಟಪಡೋದ್ಕಿಂತ ಸ್ವಲ್ಪ ಎಫರ್ಟ್ ಹಾಕಿ ಓದಿ ಈ ಅವಕಾಶನ ಉಪಯೋಗಿಸ್ಕೋ, ಅದು ಕೂಡ ನಿನ್ನ ಶ್ರಮಕ್ಕೆ ಸಿಗೋ ಪ್ರತಿಫಲ ಅನ್ಕೋ ಅಂತ ಹೇಳ್ತಾರೆ ಪ್ರಿನ್ಸಿಪಲ್ ಸರ್. ಖಂಡಿತವಾಗ್ಲೂ ಸರ್, ಈ ಅವಕಾಶನ ಪಡ್ಕೊಳ್ಳೋದಕ್ಕೆ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ. ವೆರಿ ಗುಡ್ ಆಯ್ತಾ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತಾರೆ ವಿದ್ಯಾ. ಸರ್, ಇನ್ನು ನೀವು ಹೊರಡಿ ಅಂತ ಹೇಳ್ತಾರೆ ಪ್ರಿನ್ಸಿಪಲ್ ಸರ್. ಈ ಕಡೆ ನೋಡಿದರೆ ರಾಕೇಶ್ ಅವರಿಗೆ ತಾಯಿಗೆ ಹುಷಾರಿರಲ್ಲ, ಅಡ್ಮಿಟ್ ಮಾಡಿರ್ತಾರೆ. ಆಗ ಕೊಠಡಿಗೆ ಬಂದು ಅಳ್ತಾ ಇರ್ತಾರೆ. ಅವ್ವ, ನಿನಗೇನು ಆಗಕ್ಕಿಲ್ಲ ಕಣವ, ಡಾಕ್ಟ್ರುವೇ ನಿಮ್ಮ ಅವ್ಗೆ ಏನು ತೊಂದರೆ ಆಗಕ್ಕಿಲ್ಲ, ಆರಾಮಾಗಿದ್ದಾರೆ, ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಒಂದೇ ಒಂದ್ಸಲ ತೋರ್ಸು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ರಾಕೇಶ್. ಆಗ ರಾಕೇಶ್ ಅವ್ರ ತಾಯಿ ಹೇಳ್ತಾರೆ, ನಿನಗೆ ಸುಳ್ಳು ಹೇಳೋದಕ್ಕೂ ಬರಲ್ಲಲ್ಲ ಮಗ, ನಾನು ಬಿದ್ದೋಗ ಮರ ಕಣ್ಲಾ, ಅದು ಚಿಗುರು ಹೊಡೆಯಂಗೆ ಮಾಡ್ತೀನಿ ಅಂತ ಡಾಕ್ಟ್ರ್ ಹೇಳ್ತಾರೆ. ಅದಕ್ಕೆಲ್ಲ ನೀನು ಸಾಲ ಸೋಲ ಮಾಡಕ್ಕೆ ಹೋಗ್ಬೇಡ ಕಣ್ಲಾ ಅಂತ ಹೇಳ್ತಾರೆ. ಅವ್ವ, ನೀನು ಹಂಗೆಲ್ಲ ಮಾತಾಡಬೇಡ, ಸುಮ್ಕೇರು, ನೀನು ಹಿಂಗೆ ಚಿಂತೆ ಮಾಡೋದು ಬಿಟ್ಟು ನೆಮ್ಮದಿಯಾಗಿ ಇರೋದು ಕಲಿ ಅಂತ ಹೇಳ್ತಾರೆ ರಾಕೇಶು. ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಸಾಕಂತ, ಅಲ್ಲೇನು ಜಾಸ್ತಿ ಖರ್ಚಾಗಕ್ಕಿಲ್ಲ ಕಣವ, ಎಲ್ಲ ಸರಿ ಹೋಯ್ತದೆ ಅಂತ ಹೇಳ್ತಾರೆ ರಾಕೇಶ್ ಅವರು. ನನಗೋಸ್ಕರ ಯಾಕಪ್ಪ ಇಷ್ಟು ಕಷ್ಟ ಪಡ್ತಾ ಇದೀಯಾ, ಇದೆಲ್ಲ ಬ್ಯಾಡ ಮಗ ಅಂತ ಹೇಳ್ತಾರೆ ರಾಕೇಶ್ ಅವ್ರ ತಾಯಿ. ಅವ್ವ, ನನಗೆ ನಿನ್ ಬಿಟ್ರೆ ಬೇರೆ ಹೆಚ್ಚಲ್ಲ, ಅವ್ವ ನಾನೇನೋ ಒಂದು ಮಾಡ್ತೀನಿ, ನೀನು ಧೈರ್ಯವಾಗಿರು, ನೀನು ಸುಮ್ಮನೆ ಮಲ್ಕೋ ಅಂತ ಹೇಳಿ ಹೊರಗಡೆ ಬರ್ತಾರೆ ರಾಕೇಶ್ ಅವರು. ರಾಕೇಶ್ ಅವರು ಆಚೆ ಬಂದು ಅಳ್ತಾ ಕೂತಿರ್ತಾರೆ. ಅಲ್ಲಿ ಕದ್ದು ನೋಡ್ತಾ ಇರ್ತಾರೆ ಕಣ್ಮಣಿ ಅವರು. ರಾಕೇಶ್ ಅವರು ಅಳ್ತಾ ಇರೋದನ್ನ ನೋಡಿ ಕಣ್ಮಣಿ ಸಹ ಅಳ್ತಾ ಇರ್ತಾರೆ. ಒಬ್ರಿಗೆ ಕಾಲ್ ಮಾಡ್ಬಿಟ್ಟು ರಾಕೇಶ್ ಅವ್ರು ಹೇಳ್ತಾರೆ, ಅಣ್ಣ ಜಮೀನ್ ಮಾರ್ಸ್ಕೊಡಿ ಅಂತ ಹೇಳಿದ್ನಲ್ಲ, ಅದಾಯ್ತಾ ಅಂತ ಕೇಳ್ತಾರೆ. ಅಯ್ಯೋ ಅಣ್ಣ, ಅಷ್ಟೊಂದು ತಡ ಮಾಡಿದ್ರೆ ಶಾನೆ ಕಷ್ಟ ಆಯ್ತದೆ, ನನಗೀಗ ಅರ್ಜೆಂಟ್ ಇದೆ ಕಣಣ್ಣ, ದಯವಿಟ್ಟು ಈ ಕೆಲಸ ಮಾಡಿಸಿ ಯಾವ್ದಾದ್ರು ಒಂದು ಪುಣ್ಯ ಕಟ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ ಫೋನಲ್ಲಿ ರಾಕೇಶ್ ಅವರು. ಫೋನ್ನ ಕಟ್ ಮಾಡಿಬಿಟ್ಟು ಶಾಕ್ ಆಗಿ ಕೆಳಗಡೆ ಕುತ್ಕೊಂಡು ರಾಕೇಶ್ ಅವ್ರು ಅಂತಾರೆ, ಇರೋ ಜಮೀನಾರ ಮಾರಿ ನಮ್ಮವನ್ನ ಉಳಿಸ್ಕೊಳ್ಳೋಣ ಅಂದ್ರೆ ಅದು ಆಯ್ತಾ ಇಲ್ಲಲ್ಲಪ್ಪ, ಅಯ್ಯೋ ಶಿವನೇ ಅಂತ ಅಳ್ತಾ ಇರ್ತಾರೆ. ಕಣ್ಮಣಿ ಅವರು ಇದನ್ನೆಲ್ಲ ಕೇಳಿಸ್ಕೊಂಡು ವಾಪಸ್ ಹಾಗೆ ಮನೆಗೆ ಹೊರಟ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಎಲ್ಲ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಟ್ಟಿದ್ಯಾ ಅಂತ ಕಾಂಗ್ರೆಸ್ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸತೀಶ್ ಅವರು ಜನನಿಗೆ ಕಾಲ್ ಮಾಡ್ತಾರೆ. ಸತೀಶ್ ಹೇಳ್ತಾರೆ, ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ನೆನಪಲ್ಲಿ ಇದೆಯೋ ಇಲ್ವೋ? ನೆನಪೈತೆ, ಆದ್ರೆ ಏನ್ ಮಾಡೋದು, ಇವತ್ತಿನ ಫಂಕ್ಷನ್ ಎಲ್ಲ ಜವಾಬ್ದಾರಿನೂ ಅನಿತಾ ಮ್ಯಾಮ್ ವಿದ್ಯನ್ಗೆ ಮತ್ತೆ ನನ್ನ ಟೀಮ್ಗೆ ವಹಿಸಿದ್ದಾರೆ, ಹಾಗಾಗಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಅಷ್ಟೇ ಅಂತ ಜನನಿ ಹೇಳ್ತಾರೆ. ಆಹಾ, ಕಾರಣಗಳು ಮಾತ್ರ ಸಿದ್ಧ ಆಗಿರ್ತಾವಲ್ವಾ ನಿನಗೆ, ಕಾಯ್ತಾ ಇರೋ ನನ್ನ ಒಡೆದಾಟ ಮಾತ್ರ ನಿನಗೆ ಅರ್ಥ ಆಗಕ್ಕಿಲ್ಲ ಬಿಡು ಅಂತ ಸತೀಶ್ ಅವ್ರ ಫೋನ್ ಒಳಗೆ ಹೇಳ್ತಾರೆ. ಸರಿ ಕಣೋ, 2 ಕ್ಲಾಸ್ ಇದೆ, ಅದನ್ನ ಮುಗಿಸ್ಕೊಂಡು ಊಟಕ್ಕೆ ಕ್ಯಾಂಟೀನ್ಗೆ ಬರ್ತೀನಿ. ನೀನೇನೋ 2 ಕ್ಲಾಸ್ ಅಂತೀಯ, ನಾನಿಲ್ಲಿ 2 ವರ್ಷ ಕಾದಂಗೆ ಆಗುತ್ತೆ ಗೊತ್ತಾ ಅಂತ ಹೇಳ್ತಾರೆ ಸತೀಶ್ ಅವರು. ಯಾವಾಗ್ಲೂ ನಿನ್ ಜೊತೆ ಇರ್ಬೇಕಂತ ಅನಿಸ್ತದ ಗೊತ್ತೇ ನನಗೆ. ಆಯ್ತು ಕಣಪ್ಪ ಶಾವಿಗೆ ಸತೀಶ, ಒಂದು ಕೆಲಸ ಮಾಡು, ನೀನು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಬರ್ದ್ಬಿಟ್ಟು ಜಾಯ್ನ್ ಆಗ್ಬಿಡು, ಆಮೇಲೆ ನಾವಿಬ್ರು ಜೊತೆಗೆ ಕುತ್ಕೋಬಹುದು ಅಂತ ಜನನಿ ಹೇಳ್ತಾರೆ. ಚೀಪೆಕಾಯಿ, ಈ ತಮಾಷೆನೆ ಬೇಡ ಅಂತ ಹೇಳೋದು, ನನ್ನ ಕಷ್ಟನೂ ಒಸಿ ಅರ್ಥ ಮಾಡ್ಕೊ ಅಂತ ಸತೀಶ್ ಹೇಳ್ತಾರೆ. ಅರ್ಥ ಆಗಿರೋದಕ್ಕೆ ಕಣಪ್ಪ ಶಾವಿಗೆ ಹೇಳ್ತಾ ಇರೋದು, ಕ್ಲಾಸ್ ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತೀನಿ ಇಡು ಅಂತ ಜನನಿ ಹೇಳ್ತಾರೆ. ಸರಿ, ಕಾಯ್ತಾ ಇರ್ತೀನಿ, ಅಲ್ಲಿಗಂಟ ಮಿಸ್ ಮೀ ಅಂತ ಫೋನ್ನ ಕಟ್ ಮಾಡ್ತಾರೆ. ಫೋನ್ ಕಟ್ ಮಾಡಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಎದುರಿಗೆ ಒಬ್ಬ ವ್ಯಕ್ತಿ ಬಂದಿದ ತಕ್ಷಣ ಶಾಕ್ ಆಗಿ ಅಲ್ಲೇ ನಿಂತ್ಬಿಡ್ತಾರೆ ಸತೀಶ್ ಅವರು. ಈ ಕಡೆ ನೋಡಿದ್ರೆ ಸಾವಿತ್ರಿ ವಿನಂತಿನ ತೋರಿಸ್ತಾರೆ. ವಿನಂತಿ ವಿಡಿಯೋ ನೋಡ್ಬಿಟ್ಟು, ಸೂಪರ್ ಕಣವ, ಒಂದು ಚಿಕ್ಕ ಸುಳಿವು ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ವಿ, ದೊಡ್ಡ ಸಾಕ್ಷಿನೇ ಸಿಕ್ಬಿಡ್ತು ಅಂತ ವಿನಂತಿ ಹೇಳ್ತಾರೆ. ಅದು ನಿಜ ಕಣೆ, ತಾನೊಬ್ಳು ಪತಿವ್ರತೆ ಶಿರೋಮಣಿ ಅಂತ ಆಡ್ತಾ ಇದ್ಲಲ್ವೇ, ಇದನ್ನ ತೋರ್ಸಿದ್ರೆ ಅವಳ ಬಂಡವಾಳ ಎಲ್ಲ ಗೊತ್ತಾಯ್ತದೆ ಬಿಡು ಅಂತ ಹೇಳ್ತಾರೆ ಸಾವಿತ್ರಿ. ಅಲ್ಲ ಕಣವ, ಈ ವಿಡಿಯೋದಲ್ಲಿ ಹೇಳಿರೋದ್ನೆಲ್ಲ ನಂಬೋದೆ ಅಂತ ವಿನಂತಿ ಹೇಳ್ತಾರೆ. ಯಾಕಂದ್ರೆ ನಿಜವಾಗ್ಲೂ ಅವಳು ಅಂತವಳೆ ಅಂತ ಕೇಳ್ತಾರೆ. ಮಂಗ, ಬೆಂಕಿ ಇಲ್ದೆ ಹೊಗೆ ಆಡಕ್ಕಿಲ್ಲ, ಯಾವ ಹುತ್ತದಲ್ಲಿ ಯಾವ ಹಾವು ಇರ್ತದಂತ ಯಾರಿಗ್ ಗೊತ್ತು, ನಿಜ ಕಣವ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ ಆಗಕ್ಕಿಲ್ಲ ಅಂತ ವಿನಂತಿ ಹೇಳ್ತಾರೆ. ಮುಖ ನೋಡಿ ಯಾರ ಮನ್ಸಲ್ಲಿ ಏನ್ ಇರ್ತದೆ ಅಂತ ಹೇಳಕ್ಕೆ ಆಗಕ್ಕಿಲ್ಲ ಬಿಡು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಹೇಳ್ತಾರೆ, ನೋಡೆ ಅವಳು ದ್ಯಾವ್ರು ಅಂತ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾ ಇದ್ರಲ್ವೇ, ಈಗ ಬೇರೆಯವ್ರ ಜೊತೆ ಸುತ್ತಾಡ್ತದಳಂತ ಗೊತ್ತಾದ್ರೆ ಅದೆಲ್ ಮಾಡುತ್ತಾನಂತ ಗೊತ್ತಾಯ್ತದೆ ಬಿಡು ಅಂತ ಹೇಳ್ತಾರೆ ಸಾವಿತ್ರಿ. ಅವ್ವ, ನಾವ್ ಇಲ್ಲಿ ಗಂಟ ಏನ್ ಹೇಳಿದ್ರು ನಂಬ್ತಾ ಇರ್ಲಿಲ್ಲ, ಇದನ್ನ ನೋಡಿದ್ಮೇಲೆ ಆದ್ರೂ ನಂಬಿಕೆ ಬರ್ತದ ತಾನೆ ಅಂತ ವಿನಂತಿ ಕೇಳ್ತಾರೆ. ದಡ್ಡಿ, ಅನುಮಾನ ಬರೋದಲ್ಲ, ಬಿರುಕು ಮೂಡಿರೋ ಸಂಬಂಧದಲ್ಲಿ ದೊಡ್ಡ ಪ್ರಪಾತನೇ ಬೀಳಿಸ್ತೀನಿ ನೋಡು. ಆಗ ವಿನಂತಿ ಹೇಳ್ತಾರೆ, ಅವ್ವ ಇಲ್ಲಿ ಗಂಟ 3 ಅಡಿ ಎಲ್ಲ ವಿಷಯದಲ್ಲಿ ಗೆದ್ದು ನಮ್ ಮುಂದೆ ಬೀಗ್ತಾ ಇದ್ಲಲ್ವೇ, ಅದಕ್ಕೆಲ್ಲ ಸೇರಿಸಿ
ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕಣವ ಅಂತ ಹೇಳ್ತಾರೆ ವಿನಂತಿ. ಕಲಿಸ್ತೀನಿ ಕಣೆ, ಸಾವಿತ್ರಿ ಅಂದ್ರೆ ಏನು ಸುಲಭ ಅನ್ಕೊಂಡಿದ್ಯಾ, ಇದಿನ್ನು ಶುರು ಕಣೆ, ಇನ್ಮ್ಯಾಕ್ ನೋಡ್ತಾ ಇರು, ಹಿಂಗಿರ್ತದ ನನ್ನ ಆಟ ಅಂತ ಹೇಳ್ತಾರೆ. ಅಂತ ಇಂಥ ಅವಳ ಆಟಕ್ಕೆ ತೆರೆ ಬಿದ್ದು ಸಂಬಂಧ ಕಳ್ಕೊಳ್ಳೋದಂತೂ ಗ್ಯಾರಂಟಿ ಅಂತ ಇಬ್ರು ಕೈ ಹೊಡ್ಕೊಂಡು ನಗ್ತಾ ಇರ್ತಾರೆ. ಈ ಕಡೆ ನೋಡಿರೋ ಮನೆಯವರೆಲ್ಲ ಒಂದ್ ಕಡೆ ಸೇರಿರ್ತಾರೆ. ಶಿವರಾಮೇಗೌಡರು ಫೈಲ್ ನೋಡ್ತಾ ಇರ್ಬೇಕಾದ್ರೆ ಭದ್ರಾ ಅಜ್ಜಿ ಹೇಳ್ತಾರಲ್ಲೇ ವೆಂಕಟೇಶ, ಸಿಟಿ ಕಡೆಗೆ ಹೋದಾಗ ನನಗೆ ಎಲೆ ಕಟ್ಟು ತಗೊಂಬ ಅಂತ ಹೇಳಿದ್ದೆ, ಮರ್ತೆ ಬಿಟ್ಟ್ಯಾ ಅಂತ ಹೇಳ್ತಾರೆ. ಇತ್ತೀಚೆಗೆ ನಾನು ಯಾವ ಮಾತು ಕೇಳ್ತಾ ಇಲ್ಲ ನೀನು. ಅವ್ವ ಸರ್ಕಾರದವರು ಅವ್ರನ್ನ ನೇಮಕ ಮಾಡಿರೋದು ನಮ್ಮ ಮನೆ ಕೆಲಸ ಮಾಡಕ್ಕಲ್ಲ, ಅವ್ರಿಗೆ ಅವ್ರದೇ ಆದ ಕೆಲಸ ಇರ್ತದೆ ಅಂತ ಗೋವಿಂದು ಹೇಳ್ತಾರೆ. ಅಲ್ಲಿಗೆ ಕಣ್ಮಣಿ ಬಂದ್ಬಿಟ್ಟು ಅಪ್ಪ ಅಂತ ಕರೆದಾಗ ಬಾ ಮಗಳೇ ಕುತ್ಕೋ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಯಾಕೆ ಮಗಳೇ ಒಂಥರ ಇದೆಯಾ, ಏನಾಯ್ತು ಅಂತ ಕೇಳ್ತಾರೆ ಶಿವರಾಮೇಗೌಡರು. ಅಪ್ಪ ಅದು ಅಂತ ತಡವರಿಸ್ತಾರೆ ಕಣ್ಮಣಿ ಅವರು. ನಂತವ್ ಮಾತಾಡೋದಕ್ಕೆ ಯಾಕವ ಹಿಂಗ್ ಒದ್ದಾಡ್ತಾ ಇದ್ದಿ, ಅದು ಏನು ಅಂತ ಹೇಳವ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಅಪ್ಪ ಅದೇ ನಮ್ಮ ಡ್ರೈವರ್ ರಾಕಿ ಇಲ್ವಾ ಅಂತ ಕಣ್ಮಣಿ ಹೇಳಿದಾಗ, ಹೌದು ಇದ್ದಾನೆ, ಏನಾದ್ರೂ ತಪ್ಪು ಮಾಡಿ ಕೋಪ ಬರಂಗ್ ಮಾಡಿದಾನೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಇಲ್ಲ ಅಪ್ಪಯ್ಯ ಇಲ್ಲ, ಅವನೇನು ತಪ್ಪು ಮಾಡಿಲ್ಲ, ಅವನು ಶಾನೆ ಒಳ್ಳೆಯವನು ಅಂತ ಕಣ್ಮಣಿ ಹೇಳ್ತಾರೆ. ಮತ್ತೆ ಅಕ್ಕವ ಒಂಥರ ಇದ್ದಿ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಪ್ಪ ಅದು ಅವ್ರ ಅಮ್ಮನಿಗೆ ಹುಷಾರಿಲ್ದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ, ಅದೇನೋ ಅರ್ಜೆಂಟಾಗಿ ಆಪರೇಷನ್ ಮಾಡ್ಬೇಕಂತ ಹೇಳಿದಾರಂತೆ. ಪಾಪ ಅವ್ರು ತುಂಬ ಬಡವರು ಅಪ್ಪ ಅಂತ ಹೇಳ್ತಾರೆ ಕಣ್ಮಣಿ. ಅವ್ರು ಬಡವರು ಅಂತ ನನಗೂ ಗೊತ್ತವ, ಆದರೆ ಅವ್ರ ಅಮ್ಮನಿಗೆ ಹುಷಾರಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲವ, ಹಿಂಗೇನಾದರೂ ಇದ್ರೆ ಆ ಹುಡುಗ ನಮ್ಮ ಹತ್ರ ಹೇಳ್ಬೋದಲ್ವೇ ಅಂತ ಶಿವರಾಮೇಗೌಡರು ಹೇಳಿದಾಗ ಮೋಹನ್ ಅವ್ರು ಹೇಳ್ತಾರೆ, ರೀ ಅವನು ನಂತಾವ್ ಬಂದು ನಮ್ಮ ಅವ್ಗೆ ಹುಷಾರಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ದ, ಅದಕ್ಕೆ ಜ್ವರಗಿರ ಬಂದಿರ್ಬೇಕಂತ ನಾನು ಹೊಸಿ ದುಡ್ಡು ಕೊಟ್ಟು ಕಳಿಸ್ದೆ, ಆಪ್ರೇಷನ್ಗೆ ಅದೇನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ಸಮ್ಮ, ಗೋವಿಂದ ಅದೇನು ನೋಡ್ಲಾ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಕಣ್ಮಣಿ ಹೇಳ್ತಾರೆ, ಅಪ್ಪ ಇನ್ನೊಂದು ವಿಷಯ, ದುಡ್ಡು ಕೊಡೋದ್ಕಿಂತ ಆಪ್ರೇಷನ್ಗೆ ನೀವೇ ಹೇಳಿ ವ್ಯವಸ್ಥೆ ಮಾಡೋದು ಒಳ್ಳೇದಂತ ಅನಿಸ್ತದೆ, ಯಾಕಂದರೆ ನೀವು ಕೊಡೋ ದುಡ್ಗಿಂತ ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ ಇರ್ತದೆ, ಹೇಳಿದ್ರಿ ಅಂದರೆ ಅವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾರೆ ಕಣ್ಮಣಿ. ವೆಂಕಟೇಶ್ ಒಂದು ಫೋನ್ ಮಾಡಿಕೊಡಿ, ಇವ್ರು ಹೇಳ್ದಂಗೆ ಕೇಳೋಣ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸರ್ ನಮಸ್ತೆ, ಮಿನಿಸ್ಟ್ರು ಸಾಹೇಬ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ ಅಂತ ವೆಂಕಟೇಶ್ ಫೋನ್ನ ಕೊಡ್ತಾರೆ. ಫೋನ್ನ ತಗೊಂಡ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ, ಹಲೋ ನಮಸ್ತೆ, ನಾನು ಶಿವರಾಮೇಗೌಡರು ಮಾತಾಡ್ತಾ ಇದ್ದೀನಿ ಅಂತ ಫೋನಲ್ಲಿ ಆಪ್ರೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಖುಷಿ ಆಯ್ತಾ ಮಗಳೇ ಅಂತ ಹೇಳಿದಾಗ ಕಣ್ಮಣಿಗೆ ತುಂಬ ಖುಷಿ ಆಗ್ಬಿಡುತ್ತೆ. ಈ ಕಡೆ ನೋಡಿರೋ ವಿದ್ಯಾ ಕ್ಯಾರೆಕ್ಟರನ್ನ ಡ್ಯಾಮೇಜ್ ಮಾಡಬೇಕು ಅಂತ ಹೇಳಿ ಒಂದು ವಿಡಿಯೋ ಸಾಕ್ಷಿ ತಗೊಂಡು ಭದ್ರಾ ಮನೆ ಹತ್ರ ಬಂದಿರ್ತಾರೆ ವಿನಂತಿ ಸಾವಿತ್ರಿ. ಭದ್ರಮ್ಮಮ್ಮ ಹೊಸಿ ಆಚಿಕ್ ಬಾ ಅಂತ ಕರೀತಾರೆ ವಿನಂತಿ ಯಾಕಂಗ್ ಕಿರಿಸ್ತಾ ಇದ್ದಿ, ಏನಾಯ್ತು ಅಂತದ್ದು ಅಂತ ಕೇಳ್ತಾರೆ ಭದ್ರಾ ಅವರು. ನಾವೇನೇ ಹೇಳಿದ್ರೆ ಮಕ್ಕದ ಮೇಲೆ ಹೊಡೆದಂಗೆ ಮಾತಾಡ್ಬಿಟ್ಟು ಹೋಯ್ತಾ ಇದ್ದಲ್ಲ, ಯಾಕೆ ಕಾಲೇಜ್ಗೆ ಹೋಗ್ತಾಳೆ, ಅವಳು ನಿಜವಾದ ಬಂಡವಾಳ ಏನು ಅನ್ನೋದನ್ನ ತಗೋ ನೋಡು ನೀನೆ ಅಂತ ಹೇಳಿ ವಿಡಿಯೋನ ತೋರಿಸ್ತಾರೆ ವಿನಂತಿ ಅವರು. ನಮ್ಮ ಸತೀಶನು ಮತ್ತೆ ಆ ಹುಡುಗಿ ಮೆಡಿಕಲ್ ಕಾಲೇಜ್ ಹುಡುಗಿನೂ ಇಬ್ರು ಪ್ರೀತಿ ಮಾಡ್ತವ್ರೆ ಅನ್ನೋ ವಿಡಿಯೋ ರೆಕಾರ್ಡ್ನ ಭದ್ರನಿಗೆ ತೋರಿಸ್ತಾರೆ. ಆಗ ಭದ್ರನಿಗೆ ಸಾವಿತ್ರಿ ಹೇಳ್ತಾರೆ, ಭದ್ರ ಈ ವಿಡಿಯೋ ನೋಡಿ ನಮಗೆ ಮನ್ಸು ಹೊಡೆದೋಯ್ತು, ಪಾಪ ನಿನಗೆಷ್ಟು ಸಂಕಟ ಆಗ್ಬೇಡ. ಆಗ ಭದ್ರ ಅವ್ರು ಹೇಳ್ತಾರೆ, ನನ್ನ ಹತ್ರನೂ ಒಂದು ವಿಡಿಯೋ ಐತೆ, ಅದನ್ನ ನೀವು ನೋಡಿ. ಭದ್ರ ಅವರು ವಿಡಿಯೋನ ಪ್ಲೇ ಮಾಡಿ ವಿನಂತಿ ಕೈಗೆ ಫೋನ್ನ ಕೊಡ್ತಾರೆ. ವಿಡಿಯೋದಲ್ಲಿ ಸತೀಶ್ ಮಾತಾಡಿರೋದು ರೆಕಾರ್ಡ್ ಆಗಿರುತ್ತೆ. ನಮಸ್ಕಾರ, ನನ್ನ ಹೆಸರು ಸತೀಶ್ ಅಂತ, ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಕ್ಯಾಂಟೀನ್ ನಡೆಸ್ತಾ ಇದ್ದೀನಿ. 10ನೇ ಕ್ಲಾಸ್ ಗಂಟ ನಾನು ವಿದ್ಯಾನ್ ಜೊತೆನೆ ಓದಿದ್ದು. ಆ ವಯಸ್ಸಲ್ಲಿ ಎಲ್ರಿಗೂ ಆಕರ್ಷಣೆ ಆಗೋ ತರ ನನಗೂ ಆಗಿತ್ತು. ಅವಳ ಗುಣ ಬುದ್ಧಿವಂತಿಕೆಗೆ ಅವಳ ಮೇಲೆ ಒಂದು ಅಭಿಮಾನನೇ ಹುಟ್ಟಾಕ್ತು. ನಾನು ಅದನ್ನೇ ಪ್ರೀತಿ ಅನ್ಕೊಂಡು ಅದೇ ಗುಂಗಲ್ಲಿದ್ದೆ. ನನಗೆ ಅವಳು ಒಂದು ಪ್ರೇಮಿ ಸ್ಥಾನ ಕೊಡ್ಲಿ ಅಂತ ಬಯಸ್ದೆ, ಆದ್ರೆ ಅವಳು ಕೊಟ್ಟದ್ದು ಒಂದು ಅಣ್ಣನ ಸ್ಥಾನ ಅಂತ ಹೇಳಿದಾಗ ಅದನ್ನ ನೋಡಿ ಸಾವಿತ್ರಿ ವಿನಂತಿ ಶಾಕ್ ಆಗ್ಬಿಡ್ತಾರೆ. ವಿದ್ಯೆ ಯಾವಾಗ ನನ್ನ ಅಣ್ಣ ಅಂತ ಕೂಗಿದ್ಲು ಅವಾಗ ನನಗೆ ಅರ್ಥ ಆಯ್ತು, ಹೀಗೆ ಇದ್ದದ್ದು ಪ್ರೀತಿ ಅಲ್ಲ, ವಯಸ್ಸಿನ ಆಕರ್ಷಣೆ ಅಂತ. ನಾನು ವಿದ್ಯೆಗೆ ಮೊದಲಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಒಬ್ಬ ಅಣ್ಣನಾಗಿ ನಾನು ಪ್ರೀತಿ ಮಾಡ್ತಾ ಇರೋದು ವಿದ್ಯಾ ಫ್ರೆಂಡ್ ಜೆನಿಫರ್ನ. ನಾನು ಜೆನಿಫರ್ ಇಬ್ರು ಪ್ರೀತಿ ಮಾಡ್ತಾ ಇದ್ದೀವಿ. ನಾನು ಅವಳನ್ನ ಮದುವೆ ಆಗ್ಬೇಕು ಅಂತಾನು ಅನ್ಕೊಂಡಿದೀನಿ ಅಂತ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದನ್ನ ನೋಡಿ ಮತ್ತಷ್ಟು ಗಾಬರಿ ಆಗ್ತಾರೆ ಸಾವಿತ್ರಿ ಹಾಗೆ ವಿನಂತಿ. ಈ ವಿಷಯನ ಕ್ಲಿಯರ್ ಮಾಡ್ಬೇಕಂತಾನೆ ನಾನು ಮಾತಾಡಿದ್ದು ಅಂತ ಹೇಳ್ತಾರೆ ಸತೀಶ್ ಅವರು ಫೋನ್ ಒಳಗೆ. ವಿನಂತಿ ಕಣ್ಸನ್ನಲ್ಲಿ ಹೇಳ್ತಾರೆ, ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತಲ್ಲ ಅಂತ. ಆಗ ಸಾವಿತ್ರಿ ಹೇಳ್ತಾರೆ, ಅಯ್ಯೋ ಭದ್ರ ಇದನ್ನೆಲ್ಲ ನಂಬಕ್ ಹೋಗ್ಬೇಡ ಕಣಪ್ಪ, ಏನೋ ವಿಡಿಯೋ ಮಾಡ್ತಾರಂತಾರಲ್ಲ ಅಂತ ಹೇಳ್ತಾರೆ ಸಾವಿತ್ರಿ. ಓ ಹೌದೇ, ಈ ವಿಡಿಯೋ ಮಾಡಿರೋದು ನಾನೇಯ, ಅದು ನನ್ನ ಕೈಯಾರೆ ನನ್ನ ಫೋನಾಗೆ ಮಾಡಿದ್ದೀನಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಆಗ ಭದ್ರನ್ನ ನೋಡಿ ಗಾಬರಿಯಾಗಿ ಶಾಕಾಗಿ ನಿಂತಿರೋದನ್ನ ಸತೀಶು ಅದನ್ನ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿರ್ತಾರೆ ಭದ್ರ ಅವರು. ನಾನೇನು ವಿದ್ಯೆನ ಅನುಮಾನ ಪಡ್ತಾ ಇಲ್ಲ ಅಂತ ನಿರೂಪಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ಕೊಂಬಂದಿಲ್ಲ, ಏನೇನೋ ಮಾತಾಡೋ ನಿಮ್ಮಂತ ಬಾಯಿಗಳನ್ನ ಮುಚ್ಚಿಸ್ಕೋಸ್ಕರ ವಿಡಿಯೋನ ನಾನು ಮಾಡ್ಕೊಂಬಂದಿರೋದು. ಹಂಗಂದ್ಬಿಟ್ಟು ಇವನ ಹತ್ರ ಒತ್ತಾಯ ಮಾಡ್ಬಿಟ್ಟಲ್ಲ ನಾನು ವಿಡಿಯೋ ಮಾಡಿಸಿರೋದು. ಕಾಲೇಜ್ ಫಂಕ್ಷನ್ಗೆ ಹೋದಾಗ ಅವ್ನು ಸಿಕ್ಕಿದ್ದ, ಆಗ ಅವನೇ ಈ ವಿಡಿಯೋದಲ್ಲಿ ಮಾತಾಡಿರೋದು ಅಂತ ಭದ್ರ ಹೇಳ್ತಾರೆ. ಅಯ್ಯೋ ಭದ್ರ ಅದು ಹಂಗಲ್ಲ ಕಣಪ್ಪ ಅಂತ ಸಾವಿತ್ರಿ ಹೇಳ್ತಾರೆ. ಸಾಕು ನಿಮ್ ಬೇಳೆ ಬೆಳೆಸ್ಕೊಳ್ಳೋದಕ್ಕೆ ನನ್ನ ಮೇಲೆ ಆರ್ವಪ್ಪ ಓರ್ಸಿರೋದು ನೀವು, ಇನ್ನ ಅವಳನ್ ಬಿಟ್ಟಿರೆ. ವಿದ್ಯೆ ಈ ಹುಡುಗನ್ನ ಒಡ ಹುಟ್ಟಿದ ಅಣ್ಣ ಅಂತ ಅನ್ಕೊಂಡಿದ್ದಾಳೆ, ಅವನು ಇವಳನ್ನ ಸ್ವಂತ ತಂಗಿ ತರನೇ ನೋಡ್ತಾ ಇರೋದು. ಅವರಿಬ್ಬರು ಪವಿತ್ರವಾದ ಅಣ್ಣ ತಂಗಿ ಸಂಬಂಧಕ್ಕೆ ಮಸಿ ಬಳಿಯಕ್ಕೆ ನೋಡ್ಬೇಡಿ.
ಇನ್ಮೇಲಾದ್ರೂ ಬೇಡದೇ ಇರೋ ಗೂಢಚಾರಿಕೆ ಕೆಲಸ ಮಾಡೋದು, ಕದ್ದು ಕೇಳಿಸ್ಕೊಳೋದು ಇವನ್ನೆಲ್ಲ ಬಿಟ್ಟು ಅರ್ವಾದೆಯಿಂದ ಬದುಕೋದು ಕಲೀರಿ ಅಂತ ಹೇಳ್ತಾರೆ ಭದ್ರಾ ಅವರು. ಆಮೇಲೆ ಪರಿಣಾಮ ಶಾನೆ ಗಂಭೀರವಾಗಿರ್ತದೆ. ಕೊಡು ಫೋನು, ಒಯ್ತಾ ಇರಿ ಇಲ್ಲಿಂದ ಅಂತ ಗದ್ರಾಕ್ಬಿಡ್ತಾರೆ ಭದ್ರಾ ಅವರು. ಈ ಕಡೆ ನೋಡಿದರೆ ರಾಕೇಶ್ ಅವರು ಮೌನವಾಗಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಡಾಕ್ಟರ್ ಬಂದ್ಬಿಟ್ಟು ಹೇಳ್ತಾರೆ, ನಿಮ್ಮ ಖರ್ಚು ವೆಚ್ಚ ಎಲ್ಲ ನಾವು ಒಪ್ಕೊಂಡಿದ್ವಿ, ನಿಮ್ಮ ಅಮ್ಮನ ಆಪ್ರೇಷನ್ ಖರ್ಚು ನಾವು ನೋಡ್ಕೊಂಡಿದ್ವಿ, ಅದ್ರ ಬಗ್ಗೆ ನೀನು ಏನು ಚಿಂತೆ ಮಾಡಬೇಡ, ಬಾ ಅದ್ರ ಕಡೆ ಗಮನ ಕೊಡೋಣ ಅಂತ ಹೇಳಿ ಅವ್ರನ್ನ ಒಪ್ಪಿಸ್ತಾರೆ. ಇನ್ನೊಂದು ಕಡೆ ನೋಡಿದರೆ ವಿದ್ಯಾ ಮಳೇಲಿ ನೆಂದ್ಕೊಂಡು ಬಂದಿರ್ತಾರೆ. ಈ ಕಡೆ ನೋಡಿದರೆ ಭದ್ರಾಜಿ ಕಾಯ್ಕೊಂಡು ಕೂತಿರ್ತಾರೆ, ಇದೇನು ಮಳೆ ಕಾಟವೋ ಏನೋ ಇಷ್ಟೊಂದು ಮಳೆ ಬರ್ತಾ ಇದೆ ಅಂದ್ಕೊಂಡು. ಅಷ್ಟರಲ್ಲಿ ಚಂಪಾ ಅವ್ರು ನೋಡಿಬಿಟ್ಟು ವಿದ್ಯಕ್ಕ ಬಂದರು ಅಂತ ಹೇಳಿದಾಗ ವಿದ್ಯಾನ ನೋಡ್ಬಿಟ್ಟು, ನಾನು ಅಂದ್ಕೊಂಡೆ ಕಣೆ ನೀನು ಮಳೆಯಲ್ಲಿ ನೆಂದ್ಕೊಂಬರ್ತೀಯ ಅಂತ, ನೀನು ಮೊದಲೇ ಬಸ್ರಿ ಹೆಣ್ಮಗಳು, ಶೀತ ಆಗೋಕ್ಕಿಲ್ವೇ, ಯಾಕೆ ನೀ ಹೇಳಿದ್ದು ಕೇಳಲ್ಲ ಅಂತ ಅವಳನ್ನ ನಡಿ ಒಳಕ್ಕೆ ತಲೆ ಒರೆಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.